ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಅರ್ಥಪೂರ್ಣ ಮಾತುಗಾರರು ಮತ್ತು ಕೇಳುಗರು ಈ ರಾಶಿಯವರು. ಯಾವ ರಾಶಿ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತಾರೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ತುಂಬ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ, ಮಹತ್ವಪೂರ್ಣ. ಹಾಗೆಯೇ ನಿಮ್ಮ ಏನೋ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಮಸ್ಯೆ ಏನು ಅಂತ ಕರೆಕ್ಟಾಗಿ ಡೀಟೇಲಾಗಿ ಬರೆದು ಕಳುಹಿಸಿ. ಹಾಗೆಯೇ ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ. ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ, ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಹೇಳ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗಬಹುದು ಸಮಯದ ಅಭಾವದಿಂದ. ಅದೇ ಸರಿಯಾಗಿ ಕೆಲವರು ಎಷ್ಟೇ ಹೇಳಿದ್ರು ಬರೀ ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರ ಹಾಕ್ತಾರೆ, ಏನು ಅಂತ ತಿಳಿಸೋದಿಲ್ಲ. ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಕರೆಕ್ಟಾಗಿ ಯಾರು ಬರೆದು ಕಳಿಸ್ತಾರೆ ಅಂಥವರಿಗೆ ಉತ್ತರಿಸ್ತೇನೆ ಅಂತ ಹೇಳ್ತಾ, ನಾನು ನಂಬಿರೋ ಶಿವದೇವರ ಕೊರಗಜ್ಜು ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಅರ್ಥಪೂರ್ಣವಾಗಿ ಸಂಭಾಷಣೆ ನಡೆಸುವವರು ಉತ್ತಮ ಕೇಳುಗರೂ ಆಗಿರ್ತಾರೆ. ಜ್ಯೋತಿಷದ ಪ್ರಕಾರ ಆ ರಾಶಿಗಳು ಯಾವ ಪ್ರತಿಯೊಬ್ಬರು ರಚನಾತ್ಮಕವಾದ ಆಳವಾದ ಅರ್ಥಪೂರ್ಣವಾಗಿ ಮಾತನಾಡುವಂಥ ಕಲೆಯನ್ನು ಕರಗತೆ ಮಾಡಿಕೊಳ್ಳುವುದಿಲ್ಲ. ಆದರೆ ಕೆಲವರು ಉತ್ತಮ ಕೇಳುಗರಾಗಿದ್ದಾರೆ ಮತ್ತು ಉತ್ತಮ ಮಾತುಗಾರರು ಆಗಿರ್ತಾರೆ. ಎರಡೂ ಗುಣಗಳನ್ನು ಹೊಂದಿರುವವರು ಕಂಡುಹಿಡಿಯುವುದು ತುಂಬ ಕಷ್ಟ. ತುಂಬ ಮಂದಿಗೆ ಕೇಳುಗರಾಗಿರ್ತಾರೆ, ಮಾತುಗಾರರು ಆಗಿರುವುದಿಲ್ಲ. ಹಾಗೆ ಇವೆರಡನ್ನ ಒಂದು ಮೈಗೂಡಿಸಿಕೊಂಡಂಥ ರಾಶಿಗಳು ಕೆಲವು ಇದೆ. ಅವರು ಯಾರು ಅಂದರೆ ಅಂಥ ಗುಣಲಕ್ಷಣಗಳನ್ನು ಹೊಂದಿರುವ ವ್ಯಕ್ತಿಗಳು ಅಕ್ಷರಶ ಎಲ್ಲ ವಿಧದಲ್ಲಿ ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಅವರು ಸೂಕ್ತರಾಗಿರ್ತಾರೆ. ಹಾಗೆಯೇ ಅಂದರೆ ಜನರ ಒಂದು ಆಕರ್ಷಣೆ ಕೂಡ ಸಿಗುವಂಥದ್ದು. ಅಂದರೆ ಅಷ್ಟು ಒಳ್ಳೆಯ ಮಾತುಗಾರರು ಆಗಿರ್ತಾರೆ, ಯಾರಾದರೂ ಮಾತಾಡಿದ್ರೆ ಕೇಳುಗರು ಆಗಿರ್ತಾರೆ. ಹಾಗೆಯೇ ಯಾವುದು ಅಂತ ನೋಡೋದಾದರೆ ಮಿಥುನ ರಾಶಿಯವರು ತಮ್ಮ ಬಹಿರ್ಮುಖ ವ್ಯಕ್ತಿತ್ವಕ್ಕೆ ಪ್ರಮುಖರಾಗಿರುವಂಥದ್ದು. ಈ ಒಂದು ರಾಶಿಯಲ್ಲಿ ಹುಟ್ಟಿದವರು ಸ್ನೇಹಿತರನ್ನು ಮಾಡಿಕೊಳ್ಳುವಲ್ಲಿ ತುಂಬಾ ಉತ್ತಮರಾಗಿರ್ತಾರೆ. ಅಪರಿಚಿತರೊಂದಿಗೆ ಕೂಡ ಮಾತನಾಡ್ತಾರೆ, ದೀರ್ಘಕಾಲ ಕೂಡ ಮಾತನಾಡುವ ಒಂದು ಕಲೆ ಇವರಿಗೆ ಗೊತ್ತಿರುತ್ತೆ. ಅಂದರೆ ತುಂಬಾ ಅರ್ಥಪೂರ್ಣವಾಗಿ ಮಾತಾಡುವಂಥದ್ದು, ಬಾಯಿಗೆ ಬಂದಾಗೆ ಅಲ್ಲ. ಮಿಥುನ ರಾಶಿಯಲ್ಲಿ ಜನಿಸಿದ ಜನರು ಎಚ್ಚರಿಕೆಯಿಂದ ಕೂಡ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡ್ತಾರೆ. ಏನು ಬಾಯಿಗೆ ಬಂದಾಗಿ ಮಾತಾಡುವಂಥದ್ದಲ್ಲ, ಒಂದು ಕರೆಕ್ಟಾಗಿ ಇರುತ್ತೆ ಮಾತನಾಡುವುದು. ಮತ್ತು ಶಾಶ್ವತವನ್ನು ಒಂದು ಯಾರ ಜೊತೆ ಮಾತಾಡಿದ್ರು ಕೂಡ ಅವರಲ್ಲಿ ಆ ಮಾತು ಯಾರ ಹತ್ರ ಆಡಿರ್ತಾರೆ ಅವರಲ್ಲಿ ಅದೇ ನೆನಪಲ್ಲಿ ಇಟ್ಕೊಳ್ಳುವ ಥರ, ಅಂದರೆ ಅವರು ಇವರನ್ನು ಮೆಚ್ಚುವ ಥರ ಇರುತ್ತೆ ಇವರ ಮಾತುಗಾರಿಕೆ. ಮತ್ತು ಒಂದು ಏನು ಆಳವಾದ ಮತ್ತು ಅರ್ಥಪೂರ್ಣ ಸಂಭಾಷಣೆ ಕೂಡ ಇವರು ಮಾತನಾಡುವಂಥದ್ದು. ಹಾಗೆಯೇ ಇವರು ಎಲ್ಲರೊಂದಿಗೆ ಸ್ನೇಹ ಬೆಳೆಸುವಂಥ ಒಂದು ಮನೋಭಾವನೆ ಕೂಡ ಹೊಂದಿದ್ದಂಥವರು. ಅತ್ಯುತ್ತಮ ಸಂಭಾಷಣೆ ಕೌಶಲ್ಯಗಳು ಕೂಡ ಇವರಿಗೆ ಗೊತ್ತಾಗಿರುತ್ತೆ. ಅಂದರೆ ಜನರ ನಂಬಿಕೆಯನ್ನು ಕೂಡ ಗಳಿಸುವಂಥದ್ದು. ಮತ್ತು ಯಾರು ಏನೇ ಮಾತನಾಡಿದರೂ ಅತ್ಯಂತ ಒಂದು ಸಮಚಿತ್ತದಿಂದ ಕೇಳುವಂಥವರು ಕೂಡ. ಅಂಥ ಕೇಳುಗರು ಪ್ಲಸ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾತಾಡುವವರು ಅಂತಲೇ ಹೇಳಬಹುದು. ಹಾಗೆಯೇ ತುಲಾರಾಶಿಯವರು ಕೂಡ ಅದ್ಭುತ ಸಂಭಾಷಣೆಯ ಸಾಮರ್ಥ್ಯವನ್ನು ಕೂಡ ಹೊಂದಿರುವಂಥದ್ದು. ಇವರು ಏನೇ ಮಾತನಾಡಿದರೂ ಅವ್ರ ಮುಂದಿನ ಏನು ಕೇಳುಗರಿರ್ತಾರೆ ಅವರಿಗೆ ತುಂಬ ಖುಷಿಯಾಗುವ ರೀತಿಯಲ್ಲಿ, ಒಂದು ಅರ್ಥಪೂರ್ಣ ರೀತಿಯಲ್ಲಿ ಮಾತನಾಡುವಂಥವರು. ಮತ್ತು ಇವರು ಉತ್ತಮ ಸ್ನೇಹಿತರನ್ನು ಕೂಡ ಸಂಪಾದನೆ ಮಾಡುವಲ್ಲಿ ಸಫಲರಾಗುವಂಥದ್ದು. ಮತ್ತು ಯಾವುದೇ ಒಂದು ವಿಷಯದ ಬಗ್ಗೆ ತುಂಬ ಆಳವಾಗಿ ಕೂಡ ಒಂದು ಅರ್ಥಗರ್ಭಿತವಾಗಿ ಮಾತನಾಡಬಲ್ಲರು. ಮತ್ತು ಇವರು ನಂಬಲು ಅರ್ಹರಾಗಿರ್ತಾರೆ. ಈ ಕಾರಣದಿಂದಾಗಿ ಇವರು ಇತರರ ನಂಬಿಕೆಯನ್ನು ಸುಲಭವಾಗಿ ಗಳಿಸುವಂಥದ್ದು. ಅದು ಮಿಥುನ ರಾಶಿ ಆಗಿರ್ಬೋದು, ತುಲಾ ರಾಶಿ ಆಗಿರ್ಬೋದು. ಇದರ ಪರಿಣಾಮವಾಗಿ ರಹಸ್ಯಗಳನ್ನು ಬಹಿರಂಗಪಡಿಸುವ ಮೂಲಕ ಮತ್ತು ತಿಳಿದುಕೊಳ್ಳುವ ಮೂಲಕ ಇವರ ಮಾತು ಕೊನೆಗೊಳ್ಳುತ್ತೆ. ಯಾವುದೇ ಒಂದು ವಿಷಯದಲ್ಲಿ ಕೂಡ ಇವರು ಮಾತಾಡಿದರೆ ಅದು ತುಂಬಾ ಅರ್ಥಪೂರ್ಣವಾಗಿರುತ್ತೆ. ಅದರ ಬಗ್ಗೆ ನಾವು ಪ್ರತಿಯೊಂದನ್ನು ತಿಳ್ಕೋಬಹುದು. ಅಷ್ಟರ ಮಟ್ಟಿಗೆ ಇವರ ಸಂಭಾಷಣೆ ಒಂದು ಏನು ಸುಲಲಿತ ಮತ್ತು ಅರ್ಥಪೂರ್ಣವಾಗಿರುತ್ತೆ. ಮತ್ತು ನಾವು ಏನೇ ಒಂದು ಒಳ್ಳೆಯ ಮಾತುಗಳನ್ನು ನಾವು ಏನೇ ಹೇಳಿದರೂ ಕೂಡ ಅದನ್ನು ಅತ್ಯುತ್ತಮವಾಗಿ ಕೇಳುಗರು ಕೂಡ ಆಗಿರ್ತಾರೆ. ಅಂಥ ಒಂದು ಗುಣಲಕ್ಷಣಗಳನ್ನು ಹೊಂದಿರುವವರು. ಹಾಗೆ ವೃಶ್ಚಿಕ ರಾಶಿಯವರು ಕೂಡ ಭಾವನಾತ್ಮಕ ಜೀವಿಗಳಾಗಿರ್ತಾರೆ. ಹಾಗೆಯೇ ಇತರರು ತಪ್ಪಿಸಿಕೊಳ್ಳುವ ವಿಷಯಗಳನ್ನು ಕೂಡ ಇವರು ಗಮನಿಸಬಹುದು. ಇದು ಜನರನ್ನು ಮೆಚ್ಚುವಂಥದ್ದು ಮತ್ತು ಇವರೆಡೆಗೆ ಆಕರ್ಷಿಸುವಂಥ ಒಂದು ಗುಣ ಇವರಲ್ಲಿದೆ. ಹಾಗೆಯೇ ಭಾವೋದ್ರಿಕ್ತ ಮತ್ತು ಭಾವನಾತ್ಮಕ ಇವರ ಸ್ವಭಾವದಿಂದಾಗಿ ಇವರು ಇತರರು ತಮ್ಮ ಭಾವನಾತ್ಮಕ ದುಃಖಗಳನ್ನು ಸಲೀಸಾಗಿ ಇವರ ಜೊತೆ ಹಂಚ್ಕೋಬಹುದು. ಮತ್ತು ಅದಕ್ಕೆ ತಕ್ಕನಾಗಿ ಇವರು
ಏನೋ ಉತ್ತರ ಕೂಡ ಕೊಡುವಂಥದ್ದು, ಅರ್ಥಪೂರ್ಣ ಮಾತುಗಳನ್ನು ಆಡುವಂಥದ್ದು, ಅವರ ಬೇಸರ ಏನಿದೆ ಅದನ್ನು ತಿಳ್ಕೊಂಡು ಅದಕ್ಕೆ ಅರ್ಥಪೂರ್ಣವಾಗಿ ಒಂದು ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು. ಹಾಗೆಯೇ ಈ ಒಂದು ರಾಶಿಯವರು ತಮ್ಮ ಪೂರ್ಣ ಹೃದಯದ ಸಂಭಾಷಣೆಯಿಂದ ಜನರಲ್ಲಿ ಸಂತೋಷವನ್ನು ಉಂಟು ಮಾಡಬಹುದು. ಹಾಗೆಯೇ ಒಂದು ಒಳ್ಳೆತನದ ಮಾರ್ಗವನ್ನು, ಯಾವುದೇ ಒಂದು ದುಃಖ ಹಂಚ್ಕೊಂಡ್ರು ಅದಕ್ಕೆ ಒಂದು ಯಾವ ಪರಿಹಾರ ಯಾವ ಥರ ಅದನ್ನು ಆ ಒಂದು ದುಃಖಕ್ಕೆ ಪರಿಹಾರ ಇದೆ ಅನ್ನೋದನ್ನು ಕೂಡ ಇವರು ಅವರಿಗೆ ಹೇಳಿಕೊಡುವಂಥದ್ದು. ಯಾವುದೇ ಒಂದು ಮುಚ್ಚುಮರೆ ಇಲ್ಲದೆ ಈ ರಾಶಿಯವರ ಹತ್ರ ಮಾತಾಡಬಹುದು. ಕೇಳುಗರು ಆಗಿರ್ತಾರೆ, ಹಾಗೆಯೇ ಅರ್ಥಪೂರ್ಣವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮಾತನಾಡುವವರು ಕೂಡ ಆಗಿರ್ತಾರೆ. ಹಾಗೆಯೇ ಕುಂಭರಾಶಿಯವರು ಕೂಡ ಹೆಚ್ಚು ಜಿಜ್ಞಾಸೆ ಹೊಂದಿರುವಂಥವರು ಮತ್ತು ಇದು ಜನರೊಂದಿಗೆ ಉತ್ತಮ ಸಂಭಾಷಣೆಗೆ ಕಾರಣವಾಗುವಂಥದ್ದು. ಸಾಕಷ್ಟು ಅನುಭವ ಮತ್ತು ಜ್ಞಾನವನ್ನು ಹೊಂದಿರುವಂಥ ಬುದ್ಧಿವಂತ ಜನರು ಆಗಿರ್ತಾರೆ. ಅದರಿಂದ ಇವರು ಇತರರ ಭಾವನೆಗಳಾಗಿರ್ಬೋದು ಅಥವಾ ಬೇರೆಯವರ ಮನಸ್ಸನ್ನು ಓದುವ ಒಂದು ಶಕ್ತಿ ಆಗಿರ್ಬೋದು ಅಥವಾ ಅವರನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಇವರಿಗೆ ಒಂದು ಕರಗತವಾಗಿರುವಂಥದ್ದು. ಮತ್ತು ಈ ರಾಶಿಯಲ್ಲಿ ಜನಿಸಿದವರು ಮುಕ್ತ ಮನಸ್ಸಿನ ಜನರಾಗಿರ್ತಾರೆ. ಇತರನ್ನು ತೀರಾ ಅಂದರೆ ಏನೇ ಹೇಳಿದರೂ ಕೂಡ ಬೇರೆಯವರು ಅದನ್ನು ಕೇಳುಗರಾಗಿರ್ತಾರೆ. ಅದಕ್ಕೆ ತಕ್ಕದಾಗಿ ಏನು ಬೇಕು ಅದನ್ನು ಒಂದು ಪರಿಹಾರವನ್ನು ಸೂಚಿಸುವಂಥ